ದುಡ್ಡು ಕಟ್ಟಿದ್ದಾರೆ ಅಂತ, ಇನ್ನೂ ಕಟ್ಟೋರು ಇದ್ದಾರೆ ಅಂತ, ಸುಮಾರು ಎಷ್ಟು ಜನ ಕಟ್ಟೋರು ಗೊತ್ತಿಲ್ಲ, ಇನ್ನೂ ಕಟ್ಟೋರು ಇದ್ದಾರಂತೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮತ್ತು ಸ್ವಾಧೀನ ಪತ್ರ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಬರೆದು. ಇನ್ನೂ ಸ್ವಲ್ಪ ದಿನ ಎಲ್ಲ ಪ್ಲಾಟ್ ರೆಡಿ ಆದಮೇಲೆ ಕೊಡ್ತೀನಿ ಅಂತ ನಿಮ್ಗೆ ಹ್ಯಾಂಡ್ ಓವರ್ ಕೊಡ್ತೀನಿ ಅಂತಾರೆ. ಇನ್ನೂ ನಾವು ಹೇಳಿದ್ವಿ ಕೆಲವೊಂದು ಡೋರ್ ಕುಂದಿರ್ಸಿದೆ ಟಾಯ್ಲೆಟ್ ಡೋರು ಮತ್ತು ನಲ್ಲಿ ಕುಂದಿರ್ಸ್ಬೇಕು, ಅದನ್ನು ಮಾಡಿಲ್ಲ. ಅದೊಂದು ಒಳಗಡೆ ಪೇಂಟಿಂಗ್ ಕೆಲಸ ಪೆಂಡಿಂಗ್ ಇದೆ, ಅದನ್ನು ಮಾಡಿಲ್ಲ. ಹೊರಗಡೆ ಜಲ್ಲಿ ಕಲ್ಲು ಹಾಕಿಲ್ಲ, ಅದನ್ನ ಕೇಳಿದ್ವಿ. ಅದೆಲ್ಲ ಮಾಡಬೇಕು. ಇನ್ನೊಂದು 1.5 ತಿಂಗಳು 2 ತಿಂಗಳು ಟೈಮ್ ಕೊಡು ಅಂತ ಕೇಳಿದ್ದಾರೆ. ಅದಕ್ಕೆ ನಾವು ಅಲ್ಲಿವರೆಗೆ ಟೈಮ್ ಕೊಟ್ಟಿದ್ದೇವೆ. ಆ ಟೈಮ್ ಒಳಗೆ ನಿಮ್ಮ ಕೆಲಸ ಮುಗಿಸ್ಬಿಟ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ. ಚಂದ್ರಶೇಖರ್ ಸಾಹೇಬ್ರಿಗೆ ಅವ್ರು ಹ್ಯಾಂಡ್ ಓವರ್ ಇದು ಮಾಡ್ತೀವಿ, ಜಾಬರು ಚಂದ್ರಶೇಖರ್ ಅವ್ರು ನಿಮಗೆ ಇದು ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ನಾವು ಕೇಳ್ಕೊಂಡು ಬಂದಿದ್ದೇವೆ. ಈಗ ಹೋಗೋರು ಏನು ಅಲ್ಪ ಸ್ವಲ್ಪ ಅಮೌಂಟು ಕೆಲವೊಂದು ದುಡ್ಡು ಕಟ್ಟಿರುತ್ತೆ, ಚೆಕ್ಕಲ್ಲಿ ಕಡಿಮೆ ಕೊಟ್ಟಿದ್ದಾರೆ. ಡಿಮ್ಯಾಂಡ್ ನೋಟಿಸ್ಗೆ ಮತ್ತು ಚೆಕ್ಕಿಗೆ ಕೆಲವೊಂದಿದು 5,000, 2,800, 3,000 ಇಷ್ಟು ಡಿಪೆಂಡ್ ಆಗಿದೆ. ಅವರೆಲ್ಲ ಬಂದು ಕಟ್ಟಬೇಕಂತ ಹೇಳಿದ್ದಾರೆ. ಚೆಕ್ ಮಾಡಿಕೊಂಡು ಅವ್ರು ದುಡ್ಡು ಕಟ್ಟಿ ಬ್ಯಾಲೆನ್ಸು ಇಲ್ಲ ಅಂತಂದರೆ ನಿಮ್ಮ ಸ್ವಾಧೀನ ಪತ್ರ ಕೊಡೋಂಗಿಲ್ಲ, ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅವರು. ಅದು ಯಾರ್ಯಾರು ಕಟ್ಟಬೇಕು ಏನು ಚೆಕ್ ಮಾಡಿ ಕಟ್ಟಿಕೊಳ್ಳಿ ಅಂತ ಹೇಳಿದ್ದಾರೆ ಅವರು. ಪಾಂಡುರಂಗ ಸಾರೂ ಇನ್ನೂ ಬಂದಿಲ್ಲ. ಪಾಂಡುರಂಗ ಸಾರು ಇದು ಸಮೀಕ್ಷಾ ವರದಿಗೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗಿದ್ದಾರೆ. ಅವ್ರನ್ನ ಬಂದು ಕೇಳಿದ್ರೂ ಯಾವುದೇ ಥರವಾದಂಥ ಮಾಹಿತಿ ಸಿಗ್ತಾಯಿತ್ತು, ಆದರೆ ಅವರು ಸೀಟ್ನಲ್ಲಿಲ್ಲ. ಆಮೇಲೆ ಜಾಫರ್ ಸಾರ್ಗೆ ನೋಡಿದ್ವಿ, ಅವರು DC ಆಫೀಸ್ಗೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಅಲ್ಲಿ ಆಫೀಸ್ಗೆ ಹೋದಾಗ ಯಾರು ಅವರು ಸೀಟ್ಗಳಲ್ಲಿ ಯಾರೂ ಇಲ್ಲ, ಚಂದ್ರಶೇಖರ್ ಸಹ ಇಲ್ಲ. ಯಾವುದು ಮಾಹಿತಿಯೂ ಸಿಕ್ಕಿಲ್ಲ. ನಾವು ಎಲ್ಲ ಎನ್ಕ್ವೈರಿ ಮಾಡ್ಕೊಂಡು ಬಂದಿದ್ದೀವಿ. ಇದು ನಮ್ಮ ಪುಟ್ಟಪ್ಪ ಅವರು ಏನು ಹೇಳಿದರು ಅದನ್ನೆಲ್ಲ ಪರ್ಫೆಕ್ಟಾಗಿ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಇದು ರಾಜೀವ್ ಗಾಂಧಿ ಆಫೀಸಿಂದ ನಮಗೆ ಮಾಹಿತಿ ಕೊಡ್ತಾಯಿದ್ದಾರೆ.